ಇವತ್ತು ನಾಳೆಯಿಂದ ಏನು ಸದನ ನಡೀತಾ ಇದೆ, ಈ ಸದನದಲ್ಲಿ ರೈತರ ವಿರೋಧಿ ಮತ್ತು ರೈತರಿಗೆ ಸಿಗಬೇಕಾದಂಥ ರಸಗೊಬ್ಬರದ ಅಲ್ಲಿ ಇವ್ರು ಮಾಡಿರ್ತಕ್ಕಂಥ ತಾರತಮ್ಯಗಳು, ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ರೈತರಿಗೆ ರಸಗೊಬ್ಬರವನ್ನು ವಿತರಣೆ ಮಾಡದೇ ಇರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಅವರ ಬೆಳಕು ಚೆಲ್ಲಿ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳಾಗಿ ನಾವು ಮತ್ತು BJPಯವರು ಸಮರ್ಪಕವಾಗಿ ಇದನ್ನು ಬೆಳಕು ಚೆಲ್ಲಿ ಆ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾಲಕ್ಕೆ ಸರಿಯಾಗಿ ಹವಾಮಾನ ಏನು ವರದಿ ಆಧಾರದ ಮೇಲೆ ಇವರೆಲ್ಲದಕ್ಕೂ ತಯಾರು ಮಾಡ್ಕೋಬೇಕು. ಎಲ್ಲದಕ್ಕೂ ಕೇಂದ್ರ ಸರ್ಕಾರವನ್ನು ಬೆಟ್ ಮಾಡಿ ತೋರಿಸ್ತಕ್ಕಂಥ ಈ ಸರ್ಕಾರ ಸರಿಯಲ್ಲ ನೀತಿ ಅಂತಕ್ಕಂಥದ್ದನ್ನ ಎತ್ತಿ ಹಿಡಿತಕ್ಕಂಥದ್ದು ಒಂದು. ಮತ್ತು ಬೆಲೆ ಏರಿಕೆ ವಿಚಾರ ಇರ್ಬೋದು, ಕ್ರಿಕೆಟ್ ಇದರಲ್ಲಿ ಸ್ಟ್ಯಾಂಪೇಡ್ ಆಗಿರ್ತಕ್ಕಂಥದ್ದು ಇರ್ಬೋದು, ಇನ್ನೂ ಹಲವಾರು ವಿಚಾರಗಳಿದ್ದಾವೆ, 10 ಅಲ್ಲ 20 ಹಲವಾರು ವಿಚಾರಗಳನ್ನ ಬೆಳಕು ಚೆಲ್ಲಕ್ಕೆ ಈಗಾಗಲೇ ನಾವು ಕೂತ್ಕೊಂಡು ಇಲ್ಲಿ ಚರ್ಚೆ ಮಾಡಿದ್ದೇವೆ. ಈಗ ಅನುದಾನದಲ್ಲೂ ಕೂಡ ತಾರತಮ್ಯ ಈಗ 2 ವರ್ಷದಿಂದ, ಕಳೆದ 2 ವರ್ಷ 2 ತಿಂಗಳಿಂದ ಅನುದಾನಗಳು ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾಕೆ ಎಲ್ಲ ಇಲಾಖೆಗಳು ಕೂಡ ಸಮರ್ಪಕವಾಗಿ ಅನುದಾನ ಕೊಡೋದ್ರಲ್ಲಿ ವೈಫಲ್ಯತೆಯನ್ನು ಈ ಸರ್ಕಾರ ಕಂಡಿರ್ತಕ್ಕಂಥದ್ದನ್ನ ನಾವು ಅದನ್ನು ಕೂಡ ಬೆಳಕು ಚೆಲ್ಲಿ ತಾರತಮ್ಯನ ಇಲ್ಲಿಗೆ ನಿಲ್ಲಿಸಬೇಕು. ಎಲ್ಲ ಕ್ಷೇತ್ರ 224 ಕ್ಷೇತ್ರಕ್ಕೂ ಕೂಡ ಸಮರ್ಪಕವಾಗಿ ಅಭಿವೃದ್ಧಿಗೆ ಎಲ್ಲ ಇಲಾಖೆಗೂ ಕೂಡ ಅನುದಾನವನ್ನು ನೀಡಬೇಕು ಅಂತಕ್ಕಂಥದ್ದು ಕೂಡ ಒತ್ತಾಯ. ಇದೆಲ್ಲದನ್ನು ಕೂಡ ಬೆಳಕು ಚೆಲ್ಲಿ ಖಂಡಿತ ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಏನು ಲೋಪದೋಷಗಳನ್ನ ಎತ್ತಿ ಹಿಡಿದು ಸರಿಪಡಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬೆಳಕು ಚೆಲ್ಲಿ ಈ ಸದನವನ್ನು ನಾವೆಲ್ಲರೂ ಸದುಪಯೋಗಪಡಿಸ್ಕೊಂಡು ಇದ್ರ ಮುಖಾಂತರ ರಾಜ್ಯಕ್ಕೆ ಒಳ್ಳೆತನ ಆಗ್ತಕ್ಕಂಥದ್ದಕ್ಕೆ ರೈತರಿಗೆ ಮತ್ತು ಯುವಕರು ಕೂಡ ನಾಳೆಯಿಂದ ನೀವು ನೋಡ್ತಾ ಇದ್ದೀರಿ, ಏನು ಯುವ ನಿಧಿ ಅಂತ ಇವರು ಸ್ಥಾಪನೆ ಮಾಡಿ ಸುಮಾರು 2,80,000 ಚಿಲ್ಲರೆ ಅಷ್ಟೇ ಜನ ಅಲ್ಲಿ ಯುವ ನಿಧಿಗೆ ಅಲ್ಲಿ ಅವ್ರು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಇದ್ದಾರೆ ಯುವಕರು, ಇವ್ರು 3,000ಕ್ಕೆ ಯಾರು ಕೂಡ ಕೈ ಇಟ್ಕೊಂಡು ಕೂತಿಲ್ಲ. ಅದರಿಂದ ಯುವಕರಿಗೆ ಉದ್ಯೋಗವನ್ನು ಒದಗಿಸ್ಕೊಡುವಂಥದ್ದು, ಈ ರೀತಿ ಕಾರ್ಯಕ್ರಮಗಳು, ಇಂಡಸ್ಟ್ರೀಸ್ಗಳು ತರ್ತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಬೆಳಕು ಚೆಲ್ಲುವಂಥ ಕೆಲಸ ನಾವು ಖಂಡಿತ ಈ ಸದನವನ್ನು ಸದುಪಯೋಗಪಡಿಸ್ಕೋತೀವಿ ಅಂತ ಹೇಳಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.